ಅವ್ರು ಯಾವತ್ತು ಮಂದಹಾಸ ಇಲ್ಲ ಅಂತ ಯಾರು ಹೇಳಿದ್ದು? ಯಾವತ್ತು ಮಂದಹಾಸ ಇರೋದಿಲ್ಲ. ಕೆಲವರು ಏನೇ ಮಾಡಿದ್ರು ನಗೋದಿಲ್ಲ, ಕೆಲವರು ಏನೇ ಮಾಡಿದ್ರು ನಗ್ತಾ ಇರ್ತೀವಿ. ನೀವು ಆ ಸಂದರ್ಭಕ್ಕೆ ತಕ್ಕನಂಗೆ ನೀವು ಹೇಳ್ತೀರಿ. ಮಂದಹಾಸ ಅಂತಲ್ಲ, ಇದನ್ನು ನಾವು ಯಾವುದೇ ರೀತಿಯಲ್ಲಿ ಚುನಾವಣೆಯನ್ನು ಸುಲಭವಾಗಿ ತಗೊಳ್ಳೋಂಥದ್ದಲ್ಲ. ರ್ಯಾಲಿ ದೊಡ್ಡದಾಗಾಯಿತು, ಇವೆಲ್ಲ ಆಯಿತು ಅಂತಲ್ಲ. ಚುನಾವಣೆಯನ್ನು ಕೊಟ್ಟ ಕೊನೆಯವರೆಗೂ ಕೂಡ ನಾವು ಭಾಳ ತೀವ್ರವಾಗಿ ಪರಿಗಣಿಸಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನರೇಂದ್ರ ಮೋದಿಯವರ ವೇವ್ ಐತಿ ಅಂತೇಳಿ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಾವು. ಯಾಕಂದರೆ ಅದು ಅಲ್ಲದೇ ಇರೋವಂಥ ಓಟ್ಗಳು ಸಾಕಷ್ಟಿದೆ. ನಮ್ಮ ಪ್ರಯತ್ನ ಅಂತೂ ತೀವ್ರವಾಗಿ ನಾವು ಮಾಡಬೇಕಾಗ್ತದೆ. ರಣ ಬಿಸಿಲು, ಆ ಬಿಸಿಲು ಮಧ್ಯದಲ್ಲೂ ಕೂಡ ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಚುನಾವಣೆ 6 ಗಂಟೆ ಬಾಕ್ಸ್ ಮುಚ್ಚೋವರೆಗೂ ಕೂಡ ನಮ್ಮ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ. ಯಲಹಂಕದಲ್ಲಿ ಎಷ್ಟು ಸಾವಿರ ಲೀಡ್ ಕೊಡ್ತೀರಿ ಸರ್? ಹೇಳೋಕ್ಕಾಗ್ತದೇನಪ್ಪ, ಹೇಳು ಬರ್ಕೋ ಅಂತ ಹೇಳ್ತೀನಿ ನಾನು. ಲಾಸ್ಟ್ ಟೈಮ್ ನೋಡ್ರಿ, ಪರಿಸ್ಥಿತಿಗೆ ತಕ್ಕನ ಈಗ ನಾವು ಫೀಲ್ಡ್ಗೆ ಇಳಿತೀವಿ, ಕಾರ್ಯಕರ್ತನ ಕುಂಡಿಸ್ಕೊಂತೀವಿ. ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ, ಇವತ್ತು ಎಷ್ಟು ಬರ್ತೀವಿ. ನಮ್ಮ ಟಾರ್ಗೆಟ್ ಯಾವತ್ತು ಯಲಹಂಕದಲ್ಲಿ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ. ಈ ಸರಿ MP ಎಲೆಕ್ಷನ್ಗಳಿಗೆ ಅಲೋಕ್ ವಿಶ್ವನಾಥ್ ಆದರೆ 1.25 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈಗ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ. ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ. ಆದರೂ ಎಳ್ಕೊಂಬರ್ಬೇಕು. ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತ ಹೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ. ಯಲಹಂಕದಲ್ಲಿ ಲೀಡ್ ಅಂತೂ ಕೊಡ್ತೀವಿ. ನನಗೆ ಇನ್ನೊಂದು ವಾರ 10 ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ.